ಕಾಫಿ ನಾಡಿನಲ್ಲಿ ವರ್ಷದ ಮೊದಲ ಮಳೆಯಿಂದ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ದಿಢೀರ್ ಸುರಿದಂತ ಮಳೆಯಿಂದ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಧಾರಾಕಾರ ಮಳೆಯಿಂದ ಕೊಚ್ಚಿ ಹೋಗಿರುವಂಥದ್ದು ಒಣಗಲು ಹಾಕಿದ್ದಂತ ಕಾಫಿ. ಧಾರಾಕಾರ ಮಳೆಯಲ್ಲಿ ಕಣದಲ್ಲಿ ಕಾಫಿ ತುಂಬಿದ್ದ ಕಾಫಿ. ಮೂಡಿಗೆರೆ ತಾಲೂಕಿನ ಮಾಳಿಗನಾಡು ಗ್ರಾಮದಲ್ಲಿ ಘಟನೆ ನಡೆದಿರೋದು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಾಳಿಗನಾಡು. ಮೊದಲ ಮಳೆಗೆ ಲಕ್ಷಾಂತರ ಮೌಲ್ಯದ ಕಾಫಿ ಬೆಳೆ ನಷ್ಟ ಆಗಿದೆ. ಅಂದರೆ ಗೆಸ್ ಕೂಡ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ ಮಳೆ ಬರುತ್ತೆ ಅಂತ. ಬಟ್ ಹವಾಮಾನ ನೋಡಿದಾಗ ಆ ಥರದೊಂದು ವಾತಾವರಣ ಆಗಿತ್ತು. ಬಟ್ ಈ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಈಗ ಲಕ್ಷಾಂತರ ಮೌಲ್ಯದ ಕಾಫಿ ಬೀಜಗಳಿಗೇನಿತ್ತು ಇದನ್ನು ಒಣಗಿ ಹಾಕಿದ್ರಲ್ಲ ಅದು ನಷ್ಟ ಆಗ್ಬಿಟ್ಟಿದೆ. ಪ್ರಯತ್ನ ಪಟ್ಟಿದ್ದಾರೆ, ಎಷ್ಟಾಗುತ್ತೋ ಅಷ್ಟನ್ನಾದರೂ ಸೇವ್ ಮಾಡೋಣ ಅಂತ. ಬಹಳ ಮಳೆ ಬಂದಂಥ ಕಾರಣಕ್ಕಾಗಿ, ಧಾರಾಕಾರವಾಗಿ ಮಳೆ ಬಂದಂಥ ಕಾರಣಕ್ಕಾಗಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಕಾಫಿ ನಾಡಿನಲ್ಲಿ ಅಕಾಲಿಕ ಮಳೆ ಅವಾಂತರ ಸೃಷ್ಟಿ ಮಾಡಿದೆ, ಸಾಕಷ್ಟು ನಷ್ಟ ಆದಂಗೆ ಕಾಣಿಸ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ ರೈತರು? ಚಿಕ್ಕಮಗಳೂರಿನಲ್ಲಿ ವರ್ಷದ ಮೊದಲ ಮಳೆಗೆ ಸಾಕಷ್ಟು ಅವಾಂತರಗಳಾಗಿರ್ತಕ್ಕಂಥದ್ದು. ದಿಢೀರ್ ಸುರಿದಂತಹ ಮಳೆಯಿಂದ ಕಾಫಿ ಬೆಳೆಗಾರರು ಈಗಾಗಲೇ ಕಂಗಾಲಾಗಿದ್ದಾರೆ. ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಕೊಚ್ಚಿ ಹೋಗುತ್ತಿದೆ ಕಾಫಿ. ಅಂದ್ರೆ ಒಣಗ್ಲಿಕ್ಕೆ ಕಣ ಏನು ಮಾಡಿಕೊಂಡಿರ್ತಾರೆ, ಆ ಕಣದಲ್ಲಿ ಸಾಕಷ್ಟು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂತಹ ಕಾಫಿಯನ್ನ ನಾವು ಈಗಾಗಲೇ ನೋಡ್ತಾ ಇದೀವಿ. ಮೂಡಿಗೆರೆ ತಾಲೂಕಿನ ಮಾಳಿಗನಾಡು ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಜೊತೆಗೆ ಒಂದೇ ಸಮನೆ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಈಗಾಗಲೇ ಕಾಫಿ ಸಂಪೂರ್ಣವಾಗಿ ತೊಯ್ದು ನೀರಾಗಿರ್ತಕ್ಕಂಥದ್ದು. ಈ ಚಳಿಗಾಲ ಆರಂಭವಾಗಿದೆ. ಇಂಥ ಸಂದರ್ಭದಲ್ಲಿ ಮಳೆ ಬಹುತೇಕ ಕಡಿಮೆ ಇರುತ್ತೆ, ಅಂದ್ರೆ 90% ಕೂಡ ಕಡಿಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅಕಾಲಿಕ ಮಳೆಗೆ ಈಗಾಗಲೇ ಕಾಫಿ ಬೆಳೆಗಾರರು ಕಂಗಾಲಾಗಿರ್ತಕ್ಕಂಥದ್ದು. ಜೊತೆಗೆ ಆ ಕಾಫಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ರೈತರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಈ ರೀತಿಯಾದಂತಹ ಅವಾಂತರ ಆಗಿರ್ತಕ್ಕಂಥದ್ದು. ಸಾಕಷ್ಟು ಹಣವನ್ನ ಖರ್ಚು ಮಾಡಿ, ಲಕ್ಷ ಹಣವನ್ನ ಖರ್ಚು ಮಾಡಿ ಈ ರೀತಿ ಆದಾಯ ಬರೋ ಟೈಮಲ್ಲಿ, ಅಂದ್ರೆ ಇನ್ನೇನು ಕೈಗೆ ಬಂದ ಸುತ್ತು ಬಾಯಿಗೆ ಬರದ ರೀತಿಯಲ್ಲಿ ಈಗಾಗಲೇ ಆಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.